ಹಲವು ಹತ್ಯೆ ಅತ್ಯಾಚಾರದ ಆರೋಪ. ತನಿಖೆಗಾಗಿ ಡಿಜಿಪಿ ನೇತೃತ್ವದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸಿದ ರಾಜ್ಯ ಸರ್ಕಾರ. ಅನಾಮಧೇಯ ವ್ಯಕ್ತಿ ನೀಡಿದ ದೂರಿನ ಆಧಾರದ ಮೇಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ. 100 ಶವಗಳನ್ನು ಧರ್ಮಸ್ಥಳದ ಪರಿಸರದಲ್ಲಿ ಹೂತಿದ್ದೇನೆ ಎಂದು ದೂರು ನೀಡಿದ್ದ ಅನಾಮಧೇಯ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ಕೊನೆಗೂ ವಿಶೇಷ ತನಿಖಾ ತಂಡ ರಚಿಸಿದ ರಾಜ್ಯ ಸರ್ಕಾರ. SIT ರಚನೆ ಆಗ್ತಾ ಇದ್ದಂತೆ ಶುರುವಾಯಿತು ಪೊಲಿಟಿಕಲ್ ಫೈಟ್. ಈ ಕೇಸ್ನಲ್ಲಿ ಕೇರಳ ಸರ್ಕಾರದ ಮುತುವರ್ಜಿ ಏಕೆ ಎಂದು ಬಿಜೆಪಿ ಪ್ರಶ್ನೆ. ಯಾರನ್ನೋ ಸಿಲುಕಿಸಲು ತನಿಖೆ ನಡೆಯಬಾರದು ಎಂದ ಬಿಜೆಪಿ ನಾಯಕರು. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರಿಂದ SIT ರಚನೆಯ ನಿರ್ಧಾರದ ಸಮರ್ಥನೆ. ತನಿಖೆ ಮಾಡಿದರೆ ಏನಾಗಿದೆ ಏನಾಗಿಲ್ಲ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸಿದ ರಾಜ್ಯ ಸರ್ಕಾರದ ನಿರ್ಧಾರದ ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪ. ಏನಾಗಿದೆ ಏನಾಗಿಲ್ಲ ಅನ್ನೋದು ಗೊತ್ತಾಗತ್ತೆ, ತನಿಖೆ ಇಲ್ಲದೆ ಗೊತ್ತಾಗೋದು ಹೇಗೆ ಎಂದ ಕಾಂಗ್ರೆಸ್ ನಾಯಕರು. ತನಿಖೆ ವಿಷಯದಲ್ಲಿ ಮತ್ತೆ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಜಟಾಪಟಿ. ಪವಿತ್ರ ಸ್ಥಳದ ವಿರುದ್ಧ ಪಿತೂರಿ ಎಂದು ಬಿಜೆಪಿ ನಾಯಕರ ಆರೋಪ. ಈ ಕೇಸ್ನಲ್ಲಿ ಏಕಾಏಕಿ ಕೇರಳ ಸರ್ಕಾರಕ್ಕೇನು ಮುತುವರ್ಜಿ? ದಕ್ಷಿಣ ಭಾರತದಲ್ಲಿ ತಿರುಪತಿ ಮತ್ತು ಧರ್ಮಸ್ಥಳ ಭಾಳ ಹಿಂದೂಗಳಿಗೆ ಭಾಳ ಪವಿತ್ರವಾದಂಥ ಸ್ಥಳಗಳಿವೆ. ನನಗೆಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು, ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರೋದು ಅದು ಮುಸ್ಲಿಂ ಯಾರೋ ಒಬ್ಬ ಯುವಕ. ಆಮೇಲೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಭಾಳ ಮುತುವರ್ಜಿ ವಹಿಸ್ತಾ ಇದೆ. ಭಾಳ ಸೆನ್ಸಿಟಿವ್ ಇರೋವಂಥ ಇದು ವಿಚಾರ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕೇರಳ ಸರ್ಕಾರ ಯಾಕೆ ಬಂತು ಇದರಲ್ಲಿ? ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳನ್ನ ಯಾಕೆ ನಡೆಸ್ಕೊತಾ ಇದೆ? ಅಯ್ಯಪ್ಪ ದೇವಸ್ಥಾನಕ್ಕೆ ಏನೇನು ಅವಮಾನಗಳು ಮಾಡಿದ್ದಾರೆ ಅದೆಲ್ಲ ಜಗಜ್ಜಾಹಿರಾತ ಆಗ್ಬಿಟ್ಟಿದೆ. ಇಲ್ಲಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಸಾವಿರಾರು ಅಂತ ಹೇಳಿದ್ರೆ ಹಂಗಾರೆ ಸಾವಿರಾರು ಜನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿರ್ಬೇಕಲ್ಲ. ಇಂಥ ಕೇಸ್ಗಳಲ್ಲಿ ಯಾವುದೇ ಪೊಲೀಸರು ಅಚಾತುರ್ಯ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ. ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. ಅನೇಕ ವಿಚಾರಗಳನ್ನ ಇದು ಮಾಡ್ತಾರೆ. ಅದರಲ್ಲಿ SIT ತನಿಖೆ ಆಗ್ತದೆ. ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ಒಂದು ಊಹಾಪೋ ಆಗಲಿ ಅಥವಾ ಯಾವುದೇ ಒಂದು ಆಂಗಲ್ನಲ್ಲಿ ಸಹ ಜನ ವಿಚಾರ ಮಾಡೋದು ಅದು ತಪ್ಪು. ಹೀಗಾಗಿ ಯಾರ ಮೇಲೂ ಕೂಡ ನಾವು ದೂಷಿಸುವಂಥದ್ದು, ಈಗಲೇ ಯಾರನ್ನಾರು ನಾವು ಇದು ಮಾಡುವಂಥದ್ದು ಅದು ಸರಿಯಾದದಂತಲ್ಲ. ಯಾವ ಒತ್ತಡ ಕೂಡ ಇಲ್ಲ. ಇವೆಲ್ಲ ಆದಮೇಲೆ ಸರ್ಕಾರ ಸುಮ್ ಕೂತ್ರೆ ಏನಂತೀರ ನೀವು? ನಾವು SIT ರಚನೆ ಮಾಡಿದ್ದಾಗಲಿ ಅಥವಾ ಸರ್ಕಾರ ಯಾರ ಮೇಲಾದರೂ ಕೂಡ ನಾವು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿದಾವೆ. ಎಲ್ಲರೂ ಕೂಡ ಇವತ್ತು ದಿವಸ ಇದ್ರ ಬಗ್ಗೆ ಬರೀತಾರೆ. ಸರ್ಕಾರ ಆಗಲಿ ನಾವಾಗಲಿ ಯಾರೇ ಆಗಲಿ ಇವತ್ತು ದಿವಸ ಯಾರ ಮ್ಯಾಗೂ ಕೂಡ ಪಟ್ಟು ಮಾಡಿ ತೋರಿಸ್ತಿಲ್ಲ. ಹೀಗಾಗಿ ಇವ್ರು ಯಾಕೆ ಅದನ್ನು ಒಯ್ದು ಮಂಜುನಾಥ್ಗೆ ಹಚ್ಚುವಂಥ ಕೆಲಸ ಮಾಡ್ತಾರೆ? ಇದು BJP ಅವರು ಇದರಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದ್ದಾರೆ. ಇದ್ದಕ್ಕಿದ್ದಾಗೆ ಏನೆಲ್ಲ ಧರ್ಮಸ್ಥಳದಲ್ಲಿ ನಡೀತಿರುವಂಥದ್ದು ಮೇಲೆ ಈ ರೀತಿ ಆಪಾದನೆಗಳು, ಮತ್ತೊಂದು ಒಂದು ಪವಿತ್ರವಾದಾಗಿರೋಂಥ ಕೇಂದ್ರದ ಮೇಲೆ ಈ ರೀತಿ ಆಪಾದನೆ ಬರ್ತಿರುವಂಥದ್ದು ನಿಜಕ್ಕೂ ದುರದೃಷ್ಟ. ದುರುದ್ದೇಶದಿಂದನೋ ಸದುದ್ದೇಶನೋ ಏನು ಅಂತ ನಮಗೂ ಗೊತ್ತಿಲ್ಲ. ಆದರೆ ಈ ಪುಣ್ಯಕ್ಷೇತ್ರದ ಮೇಲೆ ಈ ರೀತಿ ರಾತ್ರೋರಾತ್ರಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಿದ್ದಾರಾ ಅಥವಾ ದುರುದ್ದೇಶದಿಂದ ಒಳಗೊಂಡಿದೆಯನ್ನೋ ಅನುಮಾನಗಳು ನಮ್ಮೆಲ್ಲ ಕಾಡ್ತಿದೆ. ವಿಚಾರನೇ ಪ್ರಶ್ನೆತೀತವಾಗಿರ್ಬೇಕಾದ್ರೆ ಇವರು ಏನು SITಗಳು ಮತ್ತೊಂದು ಇಂಥ ನಂಬಿಕೆ ಕೇಂದ್ರಗಳ ಮೇಲೆ, ನಂಬಿಕೆ ಸ್ಥಳದ ಮೇಲೆ ಈ ರೀತಿ ಅಪನಂಬಿಕೆ ತರುವಂಥ ಪ್ರಯತ್ನಗಳನ್ನು ಸಹ ಖಂಡನೀಯವಾಗಿದೆ.
ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. BJP ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಹಂಗೆ ನಡ್ಕೊಳ್ಳೋಣ. ಧರ್ಮದ ರಾಜಕಾರಣ ಅನ್ನುವಂಥದ್ದು ಕೂಡ ಇದರಲ್ಲಿ ನನಗೆ ನಿಮ್ಮ ಭಾಷೆನೂ ಅರ್ಥ ಆಗ್ತಾ ಇಲ್ಲ, BJP ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ. ಈಗ ನೀವೇ ಮೀಡಿಯಾ ಅವರೇ ಅದನ್ನು ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವರು ಏನೋ ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನ ಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗ್ಬೇಕಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ಏನೂ ಇಲ್ಲ ಅಂತಾದ್ರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯ್ತು, ಏನೂ ಇಲ್ಲ ಅಂತೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು. ಅವರು ಪ್ರಣವ್ ಮೋಹತಿ ಅವರು ಕೂಡ ತಮ್ಮ ಭೇಟಿ ಆಗಿದ್ರು, ಏನಾದ್ರು ಇನ್ಸ್ಟ್ರಕ್ಷನ್ ಇಲ್ಲ, ಇನ್ಸ್ಟ್ರಕ್ಷನ್ ಏನಿಲ್ಲ. ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು, ನಾ ಮಾಡ್ತೀನಿ ನನ್ನ ಕೆಲಸ ಅಂತ ಹೇಳೋದು ಅಷ್ಟೇ. ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಅವರಿಗೆ ಕೊಟ್ಟಿದ್ದೇವೆ, ಮಾಡ್ತಾರೆ ಅವರು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. MG ಮಹೇಶ್ ಅವರು BJPಯಿಂದ, ರಾಜುಗೌಡ ಅವರು JDSನಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ನಾಥ್ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ, ಮುಖ್ಯಮಂತ್ರಿಗಳ ಹೇಳಿಕೆಯೇ ನನಗೊಂದು ಸ್ವಲ್ಪ ಆಶ್ಚರ್ಯವನ್ನು ತಂದಿತ್ತು. ಯಾರೋ ಹೇಳ್ತಾರೆ ಅನ್ನುವ ಕಾರಣಕ್ಕೆ SIT ಮಾಡಿಬಿಡೋದಕ್ಕಾಗೋದಿಲ್ಲ, ಎತ್ತೀತು ಅಂದರೆ ತಗೊಂಡೋಗಿ ಕೊಟ್ಟಿಗೆ ಕಟ್ಟು ಅನ್ನೋದಕ್ಕಾಗತ್ತಾ, ಇತ್ಯಾದಿ ಇತ್ಯಾದಿ. ಬಟ್ SIT ರಚನೆ ಆಗಿದೆ. ಎಲ್ರಿಗೂ ಬೇಕಾಗಿರೋದು ಸತ್ಯನೇ. ಅದೇ ನೋಡಿ, ಈ ರೀತಿಯ ಆರೋಪಗಳು ಪದೇ ಪದೇ ಬಂದಾಗ ಆಮೇಲೆ ಅವು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗಲಿಕ್ಕೆ ತೊಡಗಿದಾಗ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕೂಡ ಆ್ಯಕ್ಟಿವ್ ಆಗಿದೆ. ಆ ಸಂದರ್ಭದಲ್ಲಿ ಯಾವುದೇ ಸರ್ಕಾರದ ಮತ್ತು ಪೊಲೀಸರ ಜವಾಬ್ದಾರಿ ಕುಲಂಕುಷವಾಗಿ ತಳಮಟ್ಟದವರೆಗೆ ಹೋಗಿ ಏನು ಸತ್ಯ ಏನು ಸುಳ್ಳು ಅಂತಕ್ಕಂಥದ್ದನ್ನು ಜನರ ಮುಂದಿಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಒಂದು ಜವಾಬ್ದಾರಿ. ಯಾಕಂದರೆ ಈ ರೀತಿಯ ಪ್ರಕರಣಗಳೇ ನೋಡಿ, ನಾವು ಅನೇಕ ಬಾರಿ ಈ ಒಂದು ಇಂಗ್ಲೀಷ್ನ ವಾಕ್ಯವನ್ನು ತೆಗೆದುಕೊಳ್ತೀವಿ. ಎವ್ರಿ1 ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ದ ಸಸ್ಪಿಷನ್ ಅಂತಕ್ಕಂಥದ್ದು. ಅದು ಈ ರೀತಿಯ ಸಾರ್ವಜನಿಕವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಆ ರೀತಿ ಅನ್ವಯ ಆಗುತ್ತೆ. ಆ ಕಾರಣದಿಂದ ಈ ರೀತಿಯ ಆರೋಪ ಇದ್ದಾಗ, ಜನರ ಮನಸ್ಸಿನಲ್ಲಿ ಸಂಶಯಗಳಿದ್ದಾಗ, ದಟ್ ಈಸ್ ದ ರೈಟ್ ವೇ ಟು ಡೂ ಎ ಥರೋ ಇನ್ವೆಸ್ಟಿಗೇಷನ್. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಒಂದು ತನಿಖೆಯ ಅವಶ್ಯಕತೆ ನಿಶ್ಚಿತವಾಗಿದೆ. ಯಾಕಂದರೆ ನಾವೇ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೋ ಒಂದು ಪ್ರಕರಣ ಬಂತು ಅಂತ ಅನ್ಕೊಳ್ಳೋಣ. ಹೌದು, ಸಾರ್ವಜನಿಕವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸ್ಟ್ಯಾಂಡ್ ಏನು? ತನಿಖೆ ನಡೆಯಲಿ, ಸತ್ಯ ಹೊರಗಡೆ ಬರಲಿ ಅಷ್ಟೇ. ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ಗಳು ಇರ್ತವೆ. ಹೌದು, ಹೀಗಿರುವಾಗ ನನಗನ್ಸುತ್ತೆ ಗೌರ್ಮೆಂಟ್ ಮತ್ತು ಪೊಲೀಸರು ತೆಗೆದುಕೊಂಡಿರ್ತಕ್ಕಂಥ ಕ್ರಮ, ಯಾಕಂದರೆ ಈಗ ನೀವು ತನಿಖೆ ಮಾಡಲ್ಲ ಅಂತಕ್ಕಂಥದ್ದನ್ನು ಯಾವ ಆಧಾರದ ಮೇಲೆ ಯಾವ ಸರ್ಕಾರ ಹೇಳಲಿಕ್ಕೆ ಸಾಧ್ಯ ಇದೆ? ಹೌದು, ಯು ಕೆನಾಟ್ ಡೂ ಆರ್ಗ್ಯುಮೆಂಟ್ ಇನ್ ದಿಸ್ ಕೇಸ್. ಆ ಕಾರಣದಿಂದ ನನಗನ್ಸುತ್ತೆ ಸರ್ಕಾರ ಸರಿಯಾದ ಸಮಯದಲ್ಲಿ, ಈಗ ಮೊನ್ನೆ ಧನಂಜಯ ಹೇಳ್ತಾ ಇದ್ರು 15 ದಿನ ಲೇಟ್ ಆಯಿತು ಅಂತಕ್ಕಂಥದ್ದು. ಆದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಯೋಚನೆಯನ್ನು ಮಾಡಿ ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಂಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಐ ಹೋಪ್ ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ನಿಷ್ಪಕ್ಷಪಾತ, ಇನ್ನೊಂದು ಟೈಮ್ ಬೌಂಡ್ ಮಾದರಿಯಲ್ಲಿ ಟೈಮ್ ಬೌಂಡ್ ಆಗಿರ್ತಕ್ಕಂಥ ಒಂದು ತನಿಖೆಯ ಅವಶ್ಯಕತೆ ಇತ್ತು. ಅದು SITಯಿಂದ ನಡೆಯುತ್ತೆ ಅಂತಕ್ಕಂಥ ಒಂದು ಆಶಾವಾದ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.